ನಿವೇಶನ ಪಡೆದಿರೋದು ಅಷ್ಟೇ ಅಲ್ಲ, ಬೇನಾಮಿ ಹೆಸರಲ್ಲೂ ಕೂಡ ಕೆಲವು ರಾಜಕಾರಣಿಗಳು, ಪ್ರಭಾವ ವ್ಯಕ್ತಿಗಳು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನು ಆರೋಪ ಮಾಡಿದೆ. ಅದಕ್ಕೆ ಪೂರಕವಾದ ಕೆಲವು ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಮೊನ್ನೆ ಲೋಕಾಯುಕ್ತರಿಗೆ ಮತ್ತು ಜಾರಿ ನಿರ್ದೇಶನ ಕೊಟ್ಟಿದೆ. ಸೊ ನನಗೆ ಇದೀಗ ದೊರೆತ ಕೆಲವು ಫೋಟೋಗಳನ್ನು ಗಮನಿಸಿದಾಗ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಶ್ರೀ GT ದೇವೇಗೌಡ ಮತ್ತು ಅವ್ರ ಮಗ GD ಹರೀಶ್ ರವರು ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಹೋಗಿ ಅವ್ರ ಜೊತೆ ವ್ಯವಹಾರ ನಡೆಸಿ ಖುದ್ದಾಗಿ ಅವರು ಚೆಕ್ಗಳನ್ನು ನೀಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬಂದಿದೆ. ಅಂದರೆ GT ದೇವೇಗೌಡರವರು ಮತ್ತು ಅವ್ರ ಮಗ ತಮ್ಮ ಒಂದು ಹಣವನ್ನು ಮತ್ತು ವ್ಯವಹಾರ ಕೊಟ್ಟು GT ದೇವೇಗೌಡರ ಸಹೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ ಜಮೀನನ್ನು ಖರೀದಿ ಮಾಡಿ ಅವರ ಹೆಸರಲ್ಲಿ 19 ನಿವೇಶನ ಪಡೆದಿರೋದು ಸ್ಪಷ್ಟವಾಗಿ ತಿಳಿದು ಬಂದಿರುತ್ತೆ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದಿನ ತಹಸೀಲ್ದಾರಾಗಿದ್ದಂಥ ರಕ್ಷಿತ್ರವರು ಆ ಜಮೀನು ಈಗಾಗಲೇ ಮೂಡಾಗಿ ವಶದಲ್ಲಿದ್ದು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಿದ್ರಂಥ ವಿಷಯ ಗೊತ್ತಿರೋ ಕೂಡ, ಅಂದರೆ ತಮ್ಮ ವ್ಯಾಪ್ತಿಗೆ ಈ ವಿಚಾರ ಬರಲ್ಲ ಅಂತ ಗೊತ್ತಿರೋ ಕೂಡ ಕೃಷಿ ಭೂಮಿ ಅಂತೇಳಿ ಖಾತೆ ಮಾಡೋದಕ್ಕೆ ಒಂದು ಆದೇಶ ಮಾಡಿರೋಂಥದ್ದು. ಅಂದರೆ ಇದೆಲ್ಲ ಗಮನಿಸಿದಾಗ GT ದೇವೇಗೌಡರಂಥ ಪ್ರಭಾವ ರಾಜಕಾರಣಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಬಡಾವಣೆಗಳನ್ನು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಒಂದು ದಾಖಲೆಗಳ ಆಧಾರದ ಮೇಲೆ 50-50 ಅನುಪಾತದಲ್ಲಿ ಬೇನಾಮಿ ಹೆಸರಲ್ಲಿ ನಿವೇಶನ ಪಡೆದಿರೋದು ಸ್ಪಷ್ಟವಾಗಿ ತಿಳಿದುಬಂದಿರುತ್ತೆ. ಸೊ ಇದರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ನಾನು ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಜಾರಿ ನಿರ್ದೇಶಕ ಅಧಿಕಾರಿಗಳಿಗೆ ನಾನು ದೂರನ್ನು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. Bite. ಬ್ಯಾಗ್ ಅಲ್ಲಿ ಸ್ಕೂಟಿ ಮೇಲೆ ಐತೆ ನೋಡಿ. ನಿವೇಶನ ಪಡೆದಿರೋದು ಅಷ್ಟೇ ಅಲ್ಲ, ಬೇನಾಮಿ ಹೆಸರಲ್ಲೂ ಕೂಡ ಕೆಲವು ರಾಜಕಾರಣಿಗಳು, ಪ್ರಭಾವ ವ್ಯಕ್ತಿಗಳು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನು ಆರೋಪ ಮಾಡಿದೆ. ಅದಕ್ಕೆ ಪೂರಕವಾದ ಕೆಲವು ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಮೊನ್ನೆ ಲೋಕಾಯುಕ್ತರಿಗೆ ಮತ್ತು ಜಾರಿ ನಿರ್ದೇಶನ ಕೊಟ್ಟಿದೆ. ಸೊ ನನಗೆ ಇದೀಗ ದೊರೆತ ಕೆಲವು ಫೋಟೋಗಳನ್ನು ಗಮನಿಸಿದಾಗ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಶ್ರೀ GT ದೇವೇಗೌಡ ಮತ್ತು ಅವ್ರ ಮಗ GD ಹರೀಶ್ ರವರು ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಹೋಗಿ ಅವ್ರ ಜೊತೆ ವ್ಯವಹಾರ ನಡೆಸಿ ಖುದ್ದಾಗಿ ಅವರು ಚೆಕ್ಗಳನ್ನು ನೀಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬಂದಿದೆ. ಅಂದರೆ GT ದೇವೇಗೌಡರವರು ಮತ್ತು ಅವ್ರ ಮಗ ತಮ್ಮ ಒಂದು ಹಣವನ್ನು ಮತ್ತು ವ್ಯವಹಾರ ಕೊಟ್ಟು GT ದೇವೇಗೌಡರ ಸಹೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ ಜಮೀನನ್ನು ಖರೀದಿ ಮಾಡಿ ಅವರ ಹೆಸರಲ್ಲಿ 19 ನಿವೇಶನ ಪಡೆದಿರೋದು ಸ್ಪಷ್ಟವಾಗಿ ತಿಳಿದು ಬಂದಿರುತ್ತೆ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದಿನ ತಹಸೀಲ್ದಾರಾಗಿದ್ದಂಥ ರಕ್ಷಿತ್ರವರು ಆ ಜಮೀನು ಈಗಾಗಲೇ ಮೂಡಾಗಿ ವಶದಲ್ಲಿದ್ದು ಅಲ್ಲಿ ಬಡಾವಣೆ ನಿರ್ಮಾಣ ಮಾಡಿದ್ರಂಥ ವಿಷಯ ಗೊತ್ತಿರೋ ಕೂಡ,
ಅಂದರೆ ತಮ್ಮ ವ್ಯಾಪ್ತಿಗೆ ಈ ವಿಚಾರ ಬರಲ್ಲ ಅಂತ ಗೊತ್ತಿರೋ ಕೂಡ ಕೃಷಿ ಭೂಮಿ ಅಂತೇಳಿ ಖಾತೆ ಮಾಡೋದಕ್ಕೆ ಒಂದು ಆದೇಶ ಮಾಡಿರೋಂಥದ್ದು. ಅಂದರೆ ಇದೆಲ್ಲ ಗಮನಿಸಿದಾಗ ಜಿ ಟಿ ದೇವೇಗೌಡರಂಥ ಪ್ರಭಾವ ರಾಜಕಾರಣಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರಿ ಬಡಾವಣೆಗಳನ್ನು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಒಂದು ದಾಖಲೆಗಳ ಆಧಾರದ ಮೇಲೆ 50-50 ಅನುಪಾತದಲ್ಲಿ ಬೇನಾಮಿ ಹೆಸರಲ್ಲಿ ನಿವೇಶನ ಪಡೆದಿರೋದು ಸ್ಪಷ್ಟವಾಗಿ ತಿಳಿದು ಬಂದಿರ್ತದೆ. ಸೊ ಇದರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ನಾನು ಲೋಕಾಯುಕ್ತ ಅಧಿಕಾರಿಗಳಿಗೆ ಮತ್ತು ಜಾರಿ ನಿರ್ದೇಶಕ ಅಧಿಕಾರಿಗಳಿಗೆ ನಾನು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. Bite. ಬ್ಯಾಗ್ ಅಲ್ಲಿ ಸ್ಕೂಟಿ ಮೇಲೆ ಐತೆ ನೋಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.